ನಮಸ್ಕಾರ ಕರ್ನಾಟಕ. ನಿನ್ನೆ ಈ ಒಂದು ವೆಹಿಕಲ್ ನ ವೀಲ್ಸ್ ಹಾಕಿದ್ವಿ. ಅಂದ್ರೆ ಗಾಡಿ ಬಂದಾಗ ಹೇಗಿತ್ತು ಅಂತ ಹೇಳಿ ಒಂದ್ ಸೈಡ್ ಫುಲ್ ಡ್ಯಾಮೇಜ್ ಆಗಿತ್ತು. ಈ ಡೋರ್ ನ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಶೋರೂಮ್ ಅಲ್ಲಿ ಹೇಳಿದ್ರಂತೆ. ನಾವು ಬೇಡ ಸರ್, ರಿಪ್ಲೇಸ್ಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 10,000 rupees ನಿಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಇದೇ ಡೋರ್ ನ ಟಿಂಕರಿಂಗ್ ಮಾಡಿದ್ವಿ. ಹ್ಯಾಂಡ್ಲ್ ಹತ್ರ ಕಂಪ್ಲೀಟ್ ಒಳಗಡೆ ಹೋಗ್ಬಿಟ್ಟಿತ್ತು. ಫುಲ್ ಜಾಸ್ತಿ ಡ್ಯಾಮೇಜ್ ಆಗಿತ್ತು ಡೋರ್, ಎರಡು ಡೋರ್ನು. ಅವ್ರದ್ದು ಅಸಂಪ್ಷನ್ ಹೇಗಿತ್ತು ಅಂದ್ರೆ ಪೇಂಟ್ ಮ್ಯಾಚಿಂಗ್ ಆಗುತ್ತಾ ಅಂತ ಹೇಳಿ. ಈಗ ನೋಡಿ, ಪೇಂಟಿಂಗ್ ಆಗಿ ಲಾಕರಿಂಗ್ ಮಾತ್ರ ಮಾಡಿದೀವಿ, ಪಾಲಿಶಿಂಗ್ ಆಗಿಲ್ಲ. ಬಟ್ ಇಲ್ಲಿ ಫಿನಿಶಿಂಗ್ ನೋಡ್ಬೋದು ನೀವು, ಮ್ಯಾಚಿಂಗ್. ಈ ಬಾನೆಟ್ ಪೇಂಟ್ ಮಾಡಿಲ್ಲ ನಾವು, ಈ ಒಂದು ಬಿ ಪಿಲ್ಲರ್ ಪೇಂಟ್ ಮಾಡಿಲ್ಲ. ಬಟ್ ಎರಡಕ್ಕೂ ಮ್ಯಾಚಿಂಗ್ ನೀವೇ ಚೆಕ್ ಮಾಡ್ಕೊಳ್ಬಹುದು. ಇನ್ನು ಇವಾಗಿನ ಲಾಕರಿಂಗ್ ಆಗಿದೆ ಅಷ್ಟೇ, ಫೈನಲ್ ಪಾಲಿಶಿಂಗ್ ಆಗಿಲ್ಲ. ಮತ್ತೆ ಗಾಡಿ ಫುಲ್ ಬಾಡಿ ಡಲ್ ಮಾಡಿ ಪಾಲಿಶಿಂಗ್ ಮಾಡಿದಾಗ ಎಲ್ಲಾ ಕಂಪ್ಲೀಟ್ ಪ್ಯಾನಲ್ ಕೂಡ ಸೇಮ್ ಫಿನಿಶಿಂಗ್ ಬರುತ್ತೆ. ಯಾವುದೇ ಕಾರಣಕ್ಕೂ ರೀಪೇಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ರೆಡಿ ಮಾಡಿದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ಕ್ವಾಲಿಟಿ ಆಫ್ ವರ್ಕ್ ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಪೇಂಟಿಂಗ್ ಬೂತಲ್ಲೇ ಪೇಂಟ್ ಆಗುತ್ತೆ. ಅಂಡ್ ಮೋರ್ ಓವರ್ ಕಾರ್ಡ್ ಅಲ್ಲಿ ಏನು ಕಲರ್ ಕೋಡ್ ಮ್ಯಾಚಿಂಗ್ ಇರುತ್ತೆ ಅದೇ ಕಲರ್ ಕೋಡ್ ನ ತಗೊಂಡ್ಬಂದು ಮಾಡ್ತೀವಿ. ಪೇಂಟಿಂಗ್ ಕೂಡ 5 years ವಾರಂಟಿ ಕೊಡ್ತಾ ಇದೀವಿ. ಮೈನರ್ ಇದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 2 to 3 ವರ್ಕಿಂಗ್ ಡೇಸ್ ಅಲ್ಲಿ ಫಿನಿಶ್ ಮಾಡ್ತೀವಿ. ಮೇಜರ್ ಇದ್ರೆ ಡಿಪೆಂಡ್ ಅಪಾನ್ ದ ವರ್ಕ್ ನಾವು ಟೈಮ್ ತಗೊಳ್ತೀವಿ. ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಕಸ್ಟಮರ್ ಗೆ ಥ್ಯಾಂಕ್ಸ್ ಹೇಳ್ತಾ, ನಿಮ್ಗೆ ಕಂಪ್ಲೀಟ್ ಫಿಟ್ಟಿಂಗ್ಸ್ ಎಲ್ಲ ಆದ್ಮೇಲೆ, ಪಾಲಿಶಿಂಗ್ ಆದ್ಮೇಲೆ, ಬಂಪರ್ ಕೂಡ ಇನ್ನು ಫಿಟ್ಟಿಂಗ್ ಆಗಿಲ್ಲ, ಬಂಪರ್ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಬಿಫೋರ್ ಆಫ್ಟರ್ ಒಂದು ರೀಲ್ಸ್ ಕೂಡ ಮಾಡ್ತಿದೀವಿ. ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಕಸ್ಟಮರ್ ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸಾನ್ವಿ ಆಟೋ ದೇವನಹಳ್ಳಿಗೆ ವಿಸಿಟ್ ಮಾಡಿ ಒನ್ಸ್ ಎಸ್ಟಿಮೇಷನ್ ತಗೊಳ್ಳಿ. ನಿಮ್ಗೆ ನಮ್ಮ ವರ್ಕ್ ಇಷ್ಟ ಆದ್ರೆ ಮಾತ್ರನೇ ನಮ್ಮಲ್ಲಿ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.